ಸವಿತಾ ಮಹರ್ಷಿ ಜಯಂತಿ ಅಂಗವಾಗಿ ಚಿತ್ರದುರ್ಗದಲ್ಲಿಂದು ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಚಾಲನೆ ನೀಡಿದರು. ಈ ವೇಳೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಂಕೆ ತಾಜ್ ಪೀರ್, ಉಪವಿಭಾಗಾಧಿಕಾರಿ ವೆಂಕಟೇಶ್ ನಾಯ್ಕ್, ಕ್ರೀಡಾಪಟು ಎನ್ಡಿ ಕುಮಾರ್, ಹಿರಿಯ ಪತ್ರಕರ್ತ ಟಿ ತಿಪ್ಪೇಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಬಿಟಿ ಕುಮಾರಸ್ವಾಮಿ, ಕುಲಕಸುಬಿನ ಬಗ್ಗೆ ಸಮುದಾಯಕ್ಕೆ ಕೀಳಿರಿಮೆ ಬೇಡ. ಸವಿತಾ ಸಮಾಜ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರಬಹುದು, ಆದರೆ ಇದೆಲ್ಲವನ್ನೂ ಮೆಟ್ಟಿ ನಿಲ್ಲಲು ಶಿಕ್ಷಣದಿಂದ ಸಾಧ್ಯವಿದೆ. ಸರ್ಕಾರಿ ಸವಲತ್ತುಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ತಾಂತ್ರಿಕತೆಯನ್ನ ಮತ್ತು ಏನು ಸಮಾಜ ಇವತ್ತು ಯುವ ಪೀಳಿಗೆ ನಿರೀಕ್ಷೆ ಮಾಡುತ್ತೆ, ಅದೇ ರೀತಿಯಲ್ಲಿ ಅದನ್ನು ಉದ್ಯಮವಾಗಿ ಮಾಡ್ಲಿಕ್ಕೂ ಅನುಕೂಲ ಆಗುತ್ತೆ. ಒಂದು ಶಿಕ್ಷಣವನ್ನು ಸಂಪಾದನೆ ಮಾಡೋದ್ರಿಂದ ಇಲ್ಲ ನೀವು ಔದ್ಯೋಗಿಕವಾಗಿ ಆದ್ರೂ ಮೇಲ್ಪಂಕ್ತಿಗೆ ಬರಬಹುದು, ಇಲ್ಲ ತಮ್ಮ ಕಸುಬನ್ನ ಒಂದು ಉದ್ಯಮ ರೀತಿಯಲ್ಲಿ ತಾವು 4 ಜನ ಕೆಲಸ ಕೊಡೋ ರೀತಿಯಲ್ಲಿ ಆ ರೀತಿಯಾಗಿ ಬೆಳಲಿಕ್ಕೆ ಸಾಧ್ಯ ಇದೆ. ಎಂಕೆ ತಾಜ್ ಪೀರ್, ಮಾಡುವ ವೃತ್ತಿಗೆ ಗೌರವ ನೀಡುವುದು ಅಗತ್ಯ ಎಂದು ಕಿವಿಮಾತು ಹೇಳಿದರು. ಸಾವಿತ್ರಿ ಸಮಾಜದವರು ಅಂತೇಳಿ ಹೆಮ್ಮೆ ಪಡಬೇಕು ಹೊರತು ಆ ಒಂದು ಇದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದು ದಯವಿಟ್ಟು ಮನಸ್ಸಿಂದ ತೆಗಿಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎನ್ಡಿ ಕುಮಾರ್, ಸವಿತಾ ಸಮಾಜವನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸಬೇಕು, ಆಗ ಮಾತ್ರ ಸಮುದಾಯ ಸಬಲವಾಗಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ನಮ್ಮ ಮಕ್ಕಳಿಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ನಾವು ಸಬಲರಾಗ್ತೀವಿ. ನಮ್ಮ ಅಲ್ಲಿ ರಾಜಕೀಯ ಕೊರತೆ ಇದೆ, ಅದನ್ನು ನಿಮ್ಮ ಎಲ್ಲ ಹಿರಿಯರಿದ್ದೀರಾ, ನೀವೆಲ್ಲ ಸಹಕಾರಪಡಿಸಬೇಕಂತ. ಟಿ ತಿಪ್ಪೇಸ್ವಾಮಿ, ಸವಿತಾ ಸಮಾಜ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರಬೇಕು ಎಂದು ತಿಳಿಸಿದರು. ಏನು ಕೈಲಾಸದಲ್ಲಿ ದೇವತೆಗಳು ಯಜ್ಞ ಯಾಗಾದಿಗಳು ಮಾಡೋ ಸಂದರ್ಭದಲ್ಲಿ ದೇವತೆಗಳಿಗೆ ಆಯುಷ್ಕರ್ಮ ಮಾಡ್ಬೇಕಂದ್ರೆ ಅದು ಯಾಗ ಮಾಡ್ಬೇಕಾದ್ರೆ ಕೆಲವು ಕೂದಲು ಸುಟ್ಟೋಗುತ್ತಂತೆ. ಸುಟ್ಟೋದಾಗ ಅದು ಶುಚಿ ಮಾಡ್ಬೇಕು, ಅದನ್ನ ಸ್ವಚ್ಛ ಮಾಡ್ಬೇಕು. ಸ್ವಚ್ಛ ಮಾಡಿದ್ರೆ ಮಾತ್ರ ಯಜ್ಞ ಯಾಗಾದಿಗಳು ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ.